ನಾಯಕಿ ಬಗ್ಗೆ ಏನ್ ಹೇಳ್ತೀರಿ? ಮಹೇಶ್ ಗೌಡ ಅವರು ಮೊದಲು ನನಗೆ ಕತೆ ಹೇಳಿದಾಗ ತುಂಬ ಖುಷಿಯಾಗಿತ್ತು. ಸ್ವಲ್ಪ ಕ್ಷಮಿಸಿ, ನನ್ನ ಧ್ವನಿ ಇವತ್ತು ಸ್ವಲ್ಪ ಕೂತಿದೆ. ಅದಕ್ಕೆ ಕಾರಣ ಮೊನ್ನೆ ಭಾನುವಾರ ನನ್ನ ಮಗಳು ಮದುವೆ ಆಯಿತು. ಅಲ್ಲಿ ಸ್ವಲ್ಪ ಜಾಸ್ತಿ ಧ್ವನಿಯಿಂದ ಮಾತಾಡಬೇಕಾಗಿತ್ತು, ಹಾಗಾಗಿ ಧ್ವನಿ ಸ್ವಲ್ಪ ಕೂತಿದೆ. ಮಹೇಶ್ ಗೌಡ ಅವರು ಈ ಕಥೆಯನ್ನು ಹೇಳಿದಾಗ ನನಗೆ ತುಂಬ ಇಷ್ಟ ಆದ ವಿಷಯ ಏನಂದರೆ, ಒಬ್ಬ ವ್ಯಕ್ತಿಗೆ ಈ ಸಮಸ್ಯೆ ಇರುವಾಗ ಇದನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೋದು ಅಂತ ಹೇಳೋದಕ್ಕೆ ಒಂದು ಧೈರ್ಯ ಬೇಕು, ಅದರ ಜೊತೆ ಒಂದು ಮೆಚುರಿಟಿ ಬೇಕು. ಅದು ಎರಡೂ ಮಹೇಶ್ ಗೌಡರಲ್ಲಿದೆ. ಈ ಸಮಸ್ಯೆ ಬಂದ ಕೂಡಲೇ ನಮ್ಮ ಸಮಾಜ ಏನ್ ಮಾಡುತ್ತೆ ಅಂದ್ರೆ, ಆ ಧೈರ್ಯವನ್ನ ಮೊದಲು ಹುಡುಗಿಸ್ಬಿಡುತ್ತೆ. ಅಯ್ಯೋ ಅವನನ್ನು ಮುಟ್ಟಿದ್ರೆ ಸ್ನಾನ ಮಾಡ್ಕೋಬೇಕು, ಹಾಗೆ ಹೀಗೆ ಅಂತೆಲ್ಲ ಏನೇನೋ ಮಾಡಿ ಧೈರ್ಯ ಹುಡುಗಿಸ್ಬಿಡುತ್ತೆ. ಅದೆಲ್ಲವನ್ನು ಮೀರಿ ಒಂದು ಒಳ್ಳೆ ಸಿನಿಮಾ ಕಥೆಯನ್ನು ಬರೆದಿದ್ದಾರೆ. ಅದಕ್ಕೋಸ್ಕರ ನನಗೆ ಬಹಳ ಸಂತೋಷ ಆಯಿತು. ಇನ್ನೊಂದು, ನನ್ನ ಪಾತ್ರದ ಪರಿಚಯವನ್ನು ಅವರು ಪೂರ್ತಿ ಮಾಡಿಕೊಟ್ಟಾಗ ಬಹಳ ಸಂತೋಷ ಆಯ್ತು. ಯಾಕಂದರೆ ಈ ಸಿನಿಮಾದಲ್ಲಿ ಕೊನೆಯಲ್ಲಿ, ಅದನ್ನು ನಾನು ಏನು ಅಂತ ಹೇಳಬಾರ್ದು ಆಬ್ವಿಯಸ್ಲಿ, ಕೊನೆಯಲ್ಲಿ ನನ್ನ ಮಗಳ ಪಾತ್ರದ ಬಗ್ಗೆ ಒಂದು ಚಿಕ್ಕ ವಿಷಯ ಅಲ್ಲ, ಅದು ಆ್ಯಕ್ಚುಲಿ ದೊಡ್ಡ ವಿಷಯವನ್ನು, ಸೀಕ್ರೆಟನ್ನು ಹೇಳುವಂಥ ಪಾತ್ರ. ಅದು ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ಗೊತ್ತಾಗುವಂಥದ್ದು. ಆ ರೀತಿಯ ಪಾತ್ರ ಕೊಟ್ಟರು, ಅದಕ್ಕೆ ಸಂತೋಷ ಆಯಿತು. ಮೂರನೇದು, ನೀವು ಅವಾಗ ಕೇಳಿದ್ರಲ್ಲ, ಎಲ್ಲರೂ ಸೌಂಡ್ ಮಾಡ್ತಾ ಇದ್ದಾಗ ಎಲ್ಲರಿಗೂ ದುಡ್ಡು ರೀಚ್ ಆಗಿದೆಯಾ ಅಂತ. ಹೇಳದೆ ಕೇಳದೆ ಇಂಥ ದಿವಸದ ಒಳಗೆ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿ ಅದಕ್ಕೆ 1 ವಾರ ಮುಂಚೆ ಪೇಮೆಂಟ್ ಮಾಡಿದವರು ಮಹೇಶ್ ಗೌಡ. ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಸಿನಿಮಾಕ್ಕೆ ಎಲ್ಲ ರೀತಿಯ ಯಶಸ್ಸು ಸಿಗಲಿ ಅಂತ ಮೀಡಿಯಾದವರು ಅದಕ್ಕೆ ಕೈ ಜೋಡಿಸಲೇಬೇಕು. ಕನ್ನಡ ನಾಡಿನ ಸಮಸ್ತ ಜನತೆ ಕೈ ಜೋಡಿಸಬೇಕು. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ದಯಮಾಡಿ ಇಲ್ಲೇ ಇರಬೇಕು. ಮಹೇಶ್ ಗೌಡ ಸರ್ ನೆನಪಿನ ಕಾಣಿಕೆ ನೀಡಬೇಕು ಸರ್, ಪ್ಲೀಸ್ ಸ್ವೀಕರಿಸಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಅಮ್ಮ ಅಂದ್ರೆ ನಿಮ್ಮ ಮುಖನೇ ನೆನಪಾಗೋ ತರ ಈ ಸಿನಿಮಾದಲ್ಲಿ ನಾಯಕಿಯ ಅಮ್ಮ. ಸೊ ಸಾಕಷ್ಟು ಸಿನಿಮಾ ಮಾಡಿದ್ದೀರಿ, ಈ ಸಿನಿಮಾ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ನಾನು ಭಾವಿಸ್ತೀನಿ. ತಮಗೆ ಹೇಗೆ ಅನಿಸ್ತು? ಎಲ್ರಿಗೂ ನಮಸ್ಕಾರ. ಹೇಳಿದಾಗೆ ಅಮ್ಮ, ಆದ್ರೆ ಇದರಲ್ಲಿ ಸ್ವಲ್ಪ ಬಜಾರಿ ಅಮ್ಮ, ಘಾಟಿ ಅಮ್ಮ. ಇದ್ರ ಹಿಂದೆ ಒಂದೇ ಒಂದು, ಯಾವುದೇ ತಾಯಿ ಆಗ್ಲಿ ತನ್ನ ಮಗಳಿಗೆ ಒಳ್ಳೇದಾಗ್ಬೇಕು ಅನ್ನೋದೇ ಇರುತ್ತೆ ಎಲ್ಲ ಅಮ್ಮಂದ್ರಿಗೂ. ಸೊ ಆ ನಿಟ್ಟಿನಲ್ಲಿ ನಾನು ಒಂದ್ ಸ್ವಲ್ಪ ಕಟುವಾಗಿ ಮಗಳಿಗೆ ಮನ್ಸನ್ನ ನೋವು ಮಾಡುವಂತ ಒಂದು ಪಾತ್ರ, ಗಂಡನ ಬಾಯಿ ಮುಚ್ಚುವಂತ ಪಾತ್ರ, ಅದು ತುಂಬಾ ಚೆನ್ನಾಗಿತ್ತು. ನಿಜ ಜೀವನದಲ್ಲಿ ಕಷ್ಟ, ಅದಕ್ಕೆ. ಒಟ್ಟಾರೆ ಕಂಗ್ರ್ಯಾಚುಲೇಷನ್ ಮಹೇಶ್ ಸರ್. ಇನ್ನೊಂದು ತುಂಬಾ ನಮ್ಗೆ ದೊಡ್ಡ ಬೆನ್ನೆಲುಬಾಗಿ ಬಂದು ನಿಂತಿರೋದು ಶ್ರೀ ಮುರಳಿ ಸರ್. ಅವ್ರು ನಿಜವಾಗ್ಲೂ ತುಂಬಾನೇ ನಮ್ಮ ಇಡೀ ತಂಡ ಆಭಾರಿ ಆಗಿದ್ದೀವಿ. ಬಿಕಾಸ್ ಯಾವುದೇ ಒಂದು ಹೊಸ ಪ್ರಯತ್ನಗಳನ್ನ ಮಾಡಿದಾಗ ಈ ತರದ ಒಂದು ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ. ಅದು ನಮ್ಮ ಕನ್ನಡ ಸಿನಿಮಾಗಂತೂ ತುಂಬಾ ಬೇಕೇ ಬೇಕು. ಬೇರೆ ಭಾಷೆ ಸಿನಿಮಾಗಳಿಗೆ ನಾವೇ ಸಪೋರ್ಟ್ ಮಾಡ್ತೀವಿ, ಹೋಗಿ ಚಿತ್ರಮಂದಿರಗಳಲ್ಲಿ ನಾವೇ ನೋಡ್ತೀವಿ. ಬಟ್ ಕನ್ನಡ ಸಿನಿಮಾ ಅಂತ ಬಂದಾಗ ಕನ್ನಡದವರು ಬಹಳ ಕಡಿಮೆ ಇರ್ತಾರೆ. ಥಿಯೇಟರ್ OTT ನಲ್ಲೇ ನೋಡೋಣ, ಇನ್ನೇನು ಬರುತ್ತೆ, ರಿವ್ಯೂಸ್ ನೋಡೋಣ, ರಿವ್ಯೂಸ್ ನೋಡ್ಕೊಂಡು ಆಮೇಲೆ ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ OTT ಬರುತ್ತೆ. ಸೊ OTT ನಲ್ಲಿ ಪಾಪ್ಯುಲರ್ ಆಗೋದು ಬೇಡ, ಥಿಯೇಟರ್ಗೆ ಹೋಗಿ ನೋಡೋ ಅಂತ ಒಂದು ಒಳ್ಳೆ ಸಬ್ಜೆಕ್ಟ್. ಎಲ್ಲರೂ ಹೇಳಿರೋ ಹಾಗೆ ಇದೇ ಫಸ್ಟ್ ಟೈಮ್ ಒಂದು ವಿಟಿಲಿಗೋ ಬಗ್ಗೆ ಸಿನಿಮಾ ಬರ್ತಾ ಇರೋದು. ಮಹೇಶ್ ಸರ್ ಕತೆ ಹೇಳಿದಾಗ್ಲೇನೆ ಅವ್ರ ಆಫೀಸಲ್ಲೇ ನಾನು ಈ ಕತೆ ಕೇಳಿದೆ. ತುಂಬಾ ಕಡೆ ನಕ್ಕಿದ್ದೀನಿ, ತುಂಬಾ ಕಡೆ ಎಮೋಷನಲ್ ಆಗಿ ಕಣ್ತುಂಬಿಕೊಂಡಿದ್ದೀನಿ. ನನ್ನ ಪಾತ್ರದ ಬಗ್ಗೆ ನನಗೆ ಒಂಥರ ಅಸೂಯೆ ಹುಟ್ಟಿಸೋ ಒಂದು ಪಾತ್ರ. ಕೆಲವು ಸೀನ್ಸ್ ಅಲ್ಲಿ ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೆ ಐ ರಿಯಲಿ ಫೆಲ್ಟ್ ವೆರಿ ಬ್ಯಾಡ್. ಅಂದ್ರೆ ನನಗೆ ತುಂಬಾ ಬೇಜಾರಾಯ್ತು ದ ವೇ ನಾನು ಎಕ್ಸ್ಪ್ರೆಸ್ ಮಾಡಿರೋ ರೀತಿ. ಅಂದ್ರೆ ಇವರು ಅಷ್ಟು ಚೆನ್ನಾಗಿ ಅದನ್ನ ಬರ್ದಿದ್ರು. ಇವರೇ ನಾಯಕ ಆಗಿ ನಾನು ಅಭಿನಯಿಸ್ಬೇಕಾದ್ರೆ ನನಗೆ ತುಂಬಾ ಒಂಥರ ಹರ್ಟ್ ಆಯ್ತು. ಅಂಡ್ ಡಬ್ಬಿಂಗ್ ಅಲ್ಲೂ ನಾನು ಸಾರಿ ಕೇಳಿದೆ, ಚಿತ್ರೀಕರಣ ಟೈಮಲ್ಲೂ ನಾನು ಸಾರಿ ಕೇಳಿದೆ, ಸರ್ ನಾನು ಈ ತರ ರಿಯಾಕ್ಟ್ ಮಾಡಬಾರ್ದಾಗಿತ್ತು ಅಂತ. ಬಟ್ ಅದೇ ಪಾತ್ರ ಆಗಿರೋದ್ರಿಂದ ನಾನು ಮಾಡ್ಬೇಕಾಗಿ ಬಂತು. ಆ್ಯಂಡ್ ತುಂಬಾ ಖುಷಿ ಆಗುತ್ತೆ. ಎಷ್ಟೋ ವಿಷಯ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇವರು ಚಿತ್ರೀಕರಣ ಮಾಡೋ ಟೈಮಲ್ಲಿ ಅವ್ರಿಗಾಗೋವಂಥ ಒಂದು ಅನುಭವ
ಅದು ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು. ಆ ಒಂದು ಅನುಭವ ನಮಗೆ ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಅವರಲ್ಲೂ ಒಂದು ಮನಸ್ಸಿದೆ, ಆಸೆಗಳಿದೆ. ಅದನ್ನ ನಾವು ಹೇಗೆ ಅದನ್ನ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದೆಲ್ಲ ಈ ಸಿನಿಮಾ ಅಲ್ಲಿ ಚಿತ್ರೀಕರಣ ಟೈಮಲ್ಲೇ ಎಷ್ಟೋ ವಿಷಯಗಳು ನನಗೆ ಅರಿವಾಗ್ತಾ ಹೋಯಿತು. ಸೊ ಇದೊಂದು ಒಂದು ಸೋಷಿಯಲ್ ಕಾಸ್ ಅಂತಾನೆ ಹೇಳ್ಬೋದು ಈ ಒಂದು ಸಿನಿಮಾ. ಇಂಥ ಒಂದು ಸಿನಿಮಾನ ತುಂಬಾ ಧೈರ್ಯವಾಗಿ ಪ್ರೀತಿಯಿಂದ ಮಹೇಶ್ ಸರ್ ಕೊಟ್ಟಿದ್ದಾರೆ ಅಂಡ್ ಅದ್ಭುತವಾಗಿ ಬಂದಿದೆ. ಅಂಡ್ ನಮ್ಮ ಮುದ್ದಾದ ಮಗಳು ಇಲ್ಲಿ ಕಾಜಲ್ ತುಂಬಾ ಮುದ್ದಾಗಿ ಕಾಣಿಸ್ತಾರೆ ಅಂಡ್ ಹಾಡುಗಳಂತೂ ತುಂಬಾ ಇಂಪಾಗಿದೆ, ವೆರಿ ನೈಸ್. ಓವರ್ ಆಲ್ ಮೂವಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ವಿತ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಹೋಪ್ಸ್ ಚೆನ್ನಾಗಿ ಆಗುತ್ತೆ ಅಂತ. ಸೊ ನಮ್ಮ ರೋರಿಂಗ್ ಸ್ಟಾರ್ ಜೊತೆಲಿ ಇರೋದ್ರಿಂದ ಖಂಡಿತವಾಗ್ಲೂ ಇದು ಚೆನ್ನಾಗಿ ಆಗುತ್ತೆ. ನಿಮ್ಗೆ ಈಗಾಗಲೇ ಗೊತ್ತಿರೋದ್ರಿಂದ ಎಲ್ಲ ಜಾನರ್ ಸಿನಿಮಾಗಳು ಬಂದಿದೆ. ಒಂದು ಟ್ರಾನ್ಸ್ಜೆಂಡರ್ ಬಗ್ಗೆ ಆಗಿರ್ಬೋದು, ಒಂದು ಎಲ್ಲ ಥರದ್ದು ಬಂದಿದೆ, ಸರೋಗಸಿ ಬಗ್ಗೆ ಆಗಿರ್ಬೋದು, ಒಂದು ಆ ಥರದ್ದು ಎಲ್ಲ ಜಾನರಲ್ಲೂ ಮೂವಿ ಬಂದಿದೆ. ಬಟ್ ಇದೇ ಫಸ್ಟ್. ಸೊ ಇದು ಪ್ರತಿಯೊಂದು ಭಾಷೆಯಲ್ಲೂ ಪ್ರತಿಯೊಂದು ಕ್ಷೇತ್ರಕ್ಕೂ ಇದು ತಲುಪಬೇಕು. ಸೊ ಅದು ನಿಮ್ಮೆಲ್ಲರ ಜವಾಬ್ದಾರಿ. ಸೊ ನಿಮ್ಮ ಒಂದು ಸಪೋರ್ಟ್ ಇದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ಗೆಲ್ಲುತ್ತೆ. ಸಿನಿಮಾ ಗೆದ್ರೆ ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಥ್ಯಾಂಕ್ ಯು ಎಲ್ರಿಗೂ. ಅಂಡ್ ಈ ಒಂದು ಅವಕಾಶ ಕೊಟ್ಟೋದಕ್ಕೆ ಥ್ಯಾಂಕ್ ಯು ಮಹೇಶ್ ಸರ್. ಒಳ್ಳೆಯದಾಗಲಿ. ಅಂಡ್ ಎಡಿಟರ್ ಮನೀಶ್ ಇಲ್ವಾ? ಓಕೆ. ಸೊ ಮ್ಯೂಸಿಕ್ ಡೈರೆಕ್ಟರ್ ಬನ್ನಿ ಪ್ರಿಯ ಅವರು, ಪ್ಲೀಸ್. ಇವತ್ತು ನಾನು ನಿಂತ್ಕೊಂಡಿರೋ ಕಾರಣ ಒಂದು ನನ್ನ ಪೇರೆಂಟ್ಸ್, ನನ್ನ ತಂದೆ ತಾಯಿ, ನಮ್ಮ ಅಣ್ಣ, ನಮ್ಮ ಅಕ್ಕ, ಮಹೇಶ್ ಜೊತೆ ನಾನು ಆಲ್ಮೋಸ್ಟ್ 9 ಇಯರ್ಸಿಂದ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಬಿನ್ ಸ್ಟ್ರಗ್ಲಿಂಗ್ ಅಲಾಟ್. ಆ್ಯಂಡ್ ಇವತ್ತು ಈ ಸಬ್ಜೆಕ್ಟ್ ನಾವು ಇಲ್ಲಿ ಫಿನಿಶ್ ಮಾಡಿ ನಿಂತ್ಕೊಂಡಿರೋದ ಕಾರಣ ಐ ರಿಯಲಿ ಥ್ಯಾಂಕ್ ಯು ಸೋ ಮಚ್. ನನ್ನ ಯೂನಿಟ್ ಪ್ರಸನ್ನ ಇಟ್ಸ್ ನಾಟ್ ಹಿಯರ್. ಎಷ್ಟು ಕಷ್ಟ ಆಯಿತು ನಾವು ಶೂಟ್ ಟೈಮಲ್ಲಿ ಅಂತಂದರೆ ಇಟ್ಸ್ ವೆರಿ ಹಾರಿಬಲ್. ಬಟ್ ವಿ ಫಿನಿಶ್ಡ್ ಇಟ್. ವಿ ಆರ್ ಪ್ರೌಡ್. ಹೋಪ್ಫುಲಿ ನಿಮ್ಮೆಲ್ಲರೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಕಿರಣ್ ಅವರೇ, ಧನ್ಯವಾದಗಳು. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಪ್ಲೀಸ್. ಹಾಯ್, ಮೈ ನೇಮ್ ಇಸ್ ರಿಯೋ. ಇದನ್ನು ನನ್ನ ಮೊದಲನೇ ಕನ್ನಡ ಸಿನಿಮಾ. ಮತ್ತೆ ನಿಂತ್ಕೊಳ್ಳಿ ಪ್ಲೀಸ್. This is my first Kannada film as a music director. So Mahesh, I want to thank Mahesh sir for giving this opportunity, and he's been supported me from my college days. He made me enter into the Kannada industry as a music director. So I'm very proud. So coming to my experience about the film, this is a very good subject which I love to work, and acting wise Kajal avaru, Mahesh sir avaru, very top notch acting. And coming to the singers, they are my right, Abhishek, Chetan, Tanusha is not here, Sunidhi is not here, Siddharth Belmanu, yeah. ಹೇಳಿ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಬಗ್ಗೆ. ಹಾಯ್ ಎವ್ರಿವನ್. ಸೊ ಮಹೇಶ್ ಮಹಿರಾಗೆ ನಾವು ಕೆಲಸ ಮಾಡಬೇಕಿತ್ತು, ಬಟ್ ನನಗೆ ಅವಾಗ ಟೈಮ್ ಎಲ್ಲ ಸೆಟ್ ಆಗದೆ ಮಾಡೋಕ್ಕಾಗಿಲ್ಲ. ಸೊ ಐ ಬಿ ನೋಯಿಂಗ್ ದಿಸ್ ಫೆಲೋ ಫ್ರಮ್ ದಟ್ ಟೈಮ್. ಆ್ಯಂಡ್ ಸೊ ಅದ್ರ ಜೊತೆಯಲ್ಲಿ ಇದಕ್ಕೆ ಮಾಡೋಕ್ಕೆ ಅವರು ಅಂದರೆ ನನ್ನ ಆ್ಯಕ್ಚುಲಿ ಬಿಟ್ಟಿಲ್ಲ, ನಾನು ಇದಕ್ಕೂ ಮಾಡ್ತಿರ್ಲಿಲ್ಲ, ಟೈಮ್ ಇರಲಿಲ್ಲ. ಬಟ್ ಅವ್ರು ಬಿಡದೆ ಫುಲ್ ಪರ್ಸುವೇಟ್ ಮಾಡಿ ಹೇಳ್ಕೊಂಡ್ಬಂದಿದ್ದಾರೆ. ಆಮೇಲೆ ಅದ್ರ ಜೊತೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇದ್ರಲ್ಲ, ಸೊ ಅವರೆಲ್ಲ ಖುಷಿ ಪಡ್ತಾರೆ ಅಂತ ಐ ಜಾಯಿನ್ ದ ಟೀಮ್. ಥ್ಯಾಂಕ್ಸ್ ಮಹೇಶ್, ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಲುಕಿಂಗ್ ಬ್ಯೂಟಿಫುಲ್ ಮ್ಯಾಮ್ ಆ್ಯಸ್ ಯೂಶ್ವಲ್. ಲೀಚ್ ಇದೆ ಮ್ಯಾಮ್ ಕೆಳಗೆ. ಸೊ ವಿ ಎಂಜಾಯ್ ದ ಶೂಟ್ ಥರಲಿ ಒಂದು 30-35 ದಿನ. ಸೊ ಆ್ಯಂಡ್ ನನ್ನ ಟೀಮ್ ಇಲ್ಲೇ ಇದ್ದಾರೆ, ಒಂದು ಇಬ್ಬರು ಮಿಸ್ಸಿಂಗ್ ಇದ್ದಾರೆ. ಲೋಕಿ ಅಸಿಸ್ಟ್ ಮಾಡ್ದ, ಅವನು. ಆಮೇಲೆ ಸಂಕಲ್ಪ ಇದ್ದಾನೆ, ಅವನು ಅಸಿಸ್ಟ್ ಮಾಡ್ದ. ಆ್ಯಂಡ್ ವಿ ಬೀನ್ ಪಾರ್ಟ್ನರ್ಸ್, ಅಂದರೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಸೊ ವಿ ಬೀನ್ ಪಾರ್ಟ್ನರ್ಸ್. ಥ್ಯಾಂಕ್ ಯು ಮಹೇಶ್. ಥ್ಯಾಂಕ್ಸ್ ಎವ್ರಿ ಒನ್. ಥ್ಯಾಂಕ್ಸ್ ಮೀಡಿಯಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್ ಅಗೇನ್. ಥ್ಯಾಂಕ್ ಯು ರತನ್ ಅವರೇ. ನೀವು ಥ್ಯಾಂಕ್ಸ್ ಬಿಟ್ಟು ಬೇರೆ ಏನಾದ್ರು ಮಾತಾಡಬೇಕು. ಕೀರ್ತಿ ಅವರು. ತುಂಬ ಕಷ್ಟ ಇದೆ ಮಾತಾಡೋಕ್ಕೆ. ಸರ್, ಮೀಡಿಯಾದವರಿಗೆ ನಮಸ್ಕಾರ. ಮಹೇಶ್ ಸೇಮ್ ರತನ್ ಹೇಳ್ದಂಗೆ ಮಹಿರಾದಿಂದನೇ ಪರಿಚಯ, ಬಟ್ ಅನ್ಫಾರ್ಚುನೇಟ್ಲಿ ನಾವು ಅದಕ್ಕೆ ವರ್ಕ್ ಮಾಡೋಕ್ಕಾಗಲ್ಲ.
However, ಈ ಸಿನಿಮಾಗೆ ಲೈವ್ ಹೋಗ್ತಿದೆ ಎಡಿಟ್ ಮಾಡಕ್ ಎದೆಯೊಳಗಡೆ ಹರಡುತ್ತಲಿದೆ ಬಳಿ ಕರೆಯುವ ಬಯಕೆಯು ಪ್ರತಿ ಕ್ಷಣವನು ಜೊತೆ ಜೊತೆಯಲೆ ಉಸಿರಾಡುವ ಆಸೆಯು ಒಲವ ಮಳೆಯ ಸುರಿಸೋ ಮೋಡವನು ನೀನೆ ಅಲೆಯ ಹರಿಸಿ ನಗುವ ಸಾಗರ ಹಾಸುಬಾನಿ ಮನದ ಹಾಸಿಗೆ ಗಮನ ಹರಿಸುವ ಬಾಗೆರೆಯಾಚೆಗೆ ಪ್ರೀತಿಯ ಗೋಡೆಗೆ ಬಣ್ಣವ ಬಳಿಯುವ ಆಸೆಗೆ ಆಸರೆ ಬೇಕಿದೆ. ಅಭಿಷೇಕ್ ಅಭಿಷೇಕ್ ಇದೆಷ್ಟನೇ ಹಾಡು ಅಂತ ಕೇಳ್ತಿದ್ದಾರೆ. ಇದು ನಂದು 20th ಸಾಂಗ್ ಇರ್ಬೋದು ಸರ್, 20th or 25th ಸಾಂಗ್. ಕೈ ಏನಾಗಿದೆ? ಕೈ ನನಗೆ ಸ್ವಲ್ಪ ನೆಕ್ ಇಂಜುರಿ ಆಗಿದೆ, ಸೊ ಅಂಡ್ ಆಲ್ಸೋ ಸಾರಿ ಸ್ಪೆಷಲ್ ಥ್ಯಾಂಕ್ಸ್ ಟು ಪ್ರತಾಪ್, ಅವರೇ ಈ ಸಾಂಗಿಗೆ ಲಿರಿಕ್ಸ್ ಬರೆದಿರೋ ಸರ್. ಥ್ಯಾಂಕ್ ಯು. ಎಲ್ಲ ಹೀರೋಗಳ ಸೂಪರ್ ಸ್ಟಾರ್ಗಳ ಟೈಟಲ್ ಟ್ರ್ಯಾಕ್ ಅಲ್ಲಿ ಅವ್ರ ವಾಯ್ಸ್ ಇರುತ್ತೆ. KGF ಇಂದ ಹಿಡಿದು ನಮ್ಮ ಹ್ಯಾಂಡ್ಸ್ ಅಪ್ ಅವನೀಶ್ ಶ್ರೀಮನ್ ನಾರಾಯಣ ತನಕ. ಸರ್ ಏನ್ ಹೇಳ್ತೀರಿ? ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಚೇತನ್ ನಾಯ್ಕ್. ಫಸ್ಟ್ ಆಫ್ ಆಲ್ ಮಹೇಶ್ ಅಣ್ಣ ಅವ್ರಿಗೆ ತುಂಬ ಥ್ಯಾಂಕ್ಸ್. ಒಂದು 8 ಇಯರ್ಸಿಂದನೂ ಮಹೇಶ್ ಅಣ್ಣ ಗೊತ್ತು, ತುಂಬ ಸಪೋರ್ಟ್ ಮಾಡ್ತಾರೆ ಹೊಸ ಆರ್ಟಿಸ್ಟ್ಗಳಿಗೆ. ಈ ಫಿಲ್ಮಲ್ಲಿ ನಾನು 3 ಸಾಂಗ್ ಹಾಡಿದ್ದೀನಿ. 3 ಓಕೆ, 2 ಸಾಂಗ್ ಹಾಡಿದ್ದೀನಿ. ನಿಮ್ಗೆಲ್ಲರಿಗೂ ಒಂದು ಸಾಂಗ್ ಆಲ್ರೆಡಿ ಕೇಳಿದ್ರ, ಇನ್ನೊಂದು ಸಾಂಗ್ ಇಟ್ಟು ರಿಲೀಸ್. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯೂಸಿಕ್ ಡೈರೆಕ್ಟರ್ ರಿಯೋ ಆಂಟೋನಿ ಅವರು, ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಕಡೆ ಎಲ್ಲ ದುಡ್ಡು ಕೊಟ್ಟು ಕರ್ಸ್ಬೇಕು, ಇಲ್ಲಿ ಮಾತ್ರ ಫ್ರೀಯಾಗಿ ಹಾಡ್ಸಿದ್ರೆ ಪ್ಲೀಸ್ ಹಾಡಿ. ಹಾಗೆ ಹೋಯ್ತು 30 ಅಂದಾಗ ಚೇತನ್ ನಾಯ್ಕ್ ಅವರಿಗೆ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಅದಿತಿ ದಯಮಾಡಿ ಬನ್ನಿ. ಸೊ ಯಂಗೆಸ್ಟ್ ಕೊರಿಯೋಗ್ರಾಫರ್. ಸೊ ಏನ್ ಹೇಳ್ತೀರಿ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಬಗ್ಗೆ? ನಾನು ಕಾಜಲ್ ಅವರು ರೊಮ್ಯಾಂಟಿಕ್ ಸಾಂಗ್ ಅಲ್ಲಿ ಚೆನ್ನಾಗಿ ಕಾಣಿಸ್ಕೊಂಡಿದೀವಿ ಅಂದ್ರೆ ಸಿನಿಮಾಟೋಗ್ರಾಫರ್, ಆರ್ಟ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ ಈ ಒಂದು ಯುವ ಪ್ರತಿಭೆ ಕೂಡ ಕಾರಣ. ಆ ರೊಮ್ಯಾಂಟಿಕ್ ಸಾಂಗ್ಗೆ ಇವರೇ ಕೊರಿಯೋಗ್ರಾಫರ್. ಮಾತಾಡಿ. ಸ್ಪೀಕರ್ ಆನ್ ಮಾಡಿದ್ದೆ ಹೇಳೋದು, ಸ್ಪೀಕರ್ ಬರ್ತಿಲ್ಲ ಅದು. ಬ್ಯಾಕ್ ಸ್ಪೀಕರ್ ಬರ್ತಿಲ್ಲ ಸರಿ ಆಯ್ತಾ? ಮಾತಾಡಿ ಮೇಡಮ್, ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅದಿತಿ. ಸೊ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ ಸರ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ರೊಮ್ಯಾಂಟಿಕ್ ಸಾಂಗ್ ಆಸ್ ಅ ಕೊರಿಯೋಗ್ರಾಫರ್ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂಡ್ ನಿಜ ಹೇಳಬೇಕು ಅಂದ್ರೆ ನಂಗೆ ಇದಕ್ಕೆ ಟೈಮೇ ಇರಲಿಲ್ಲ. ಸರ್ ಸ್ಪಾಟ್ ಅಲ್ಲಿ ಕರೆದ್ರಿ, ನಿಂಗೆ 2 ದಿವಸ ಟೈಮ್ ಕೊಟ್ಟಿರೋದು, ಏನ್ ಮಾಡ್ತೇನೆ ನನಗೆ ಗೊತ್ತಿಲ್ಲ. ನಾನು ಮತ್ತೆ ಹೀರೋಯಿನ್ ಸೂಪರ್ ಆಗಿ ಕಾಣ್ಬೇಕು, ಕನೆಕ್ಟ್ ಆಗ್ಬಿಡ್ಬೇಕು ಜನರಿಗೆ. ಆ ರೊಮ್ಯಾಂಟಿಕ್ ಸಾಂಗ್ ಕೇಳಿದ ತಕ್ಷಣ ಆ ಫೀಲ್ ಅವ್ರು ಬಂದ್ಬಿಡ್ಬೇಕು ಅಂದ್ರು. ಸೊ 2 ದಿವಸದಲ್ಲಿ ನನಗೆ ಗೊತ್ತಿಲ್ಲ ನನ್ಗೇನು ಆ ಸಾಂಗ್ ಕೇಳಿದ ತಕ್ಷಣ ನನ್ನ ಮನ್ಸಿಗೆ ಹೆಂಗ್ ಬಂತು ಅಂತ ನಾನು ಪೋರ್ಟ್ರೇ ಮಾಡಿದ್ದೀನಿ. ಸೊ ನೀವೆಲ್ಲ ಸಾಂಗ್ ನೋಡಿದ್ದೀರಾ. ಹೋಪ್ ಯು ರಿಯಲಿ ಲೈಕ್ಡ್ ಇಟ್. ಅಂಡ್ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಬೆನ್ ಅವ್ರಿಗೆ, ಬಿಕಾಸ್ ಥ್ಯಾಂಕ್ ಯು ಸೋ ಮಚ್. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಫ್ ದ ಮೂವಿ. ಇದು ನನ್ನ ಸೆಕೆಂಡ್ ಮೂವಿ ಸಾಂಗ್ ಕೊರಿಯೋಗ್ರಫಿ. ಸೊ ಬೆನ್ನಿಂದ ನನಗೆ ಇದೊಂದು ಆಪರ್ಚುನಿಟಿ ಸಿಕ್ತು ಅಂಡ್ ಐ ಗಾಟ್ ಇಂಟ್ರೊಡ್ಯೂಸ್ ಟು ಮಹೇಶ್ ಸರ್. ಅಂಡ್ ಐ ಹೋಪ್ ಯು ಆರ್ ರಿಯಲಿ ಹ್ಯಾಪಿ ವಿತ್ ಇಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನ ಹಲವಾರು ಮೂವಿ ಅಂಡ್ ನಮ್ಮ ಸ್ಟೂಡೆಂಟ್ಸ್ ಆಗಿದ್ದವರು ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರೇ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಗಳಾಗಿ, ಅಸೋಸಿಯೇಟ್ ಡೈರೆಕ್ಟರ್ಸ್ ಗಳಾಗಿ ಬೆಳೀತಾ ಇದ್ದಾರೆ. ಆಂಚಲ್, ವಿದಾಂತ್, ಅಭಿ, ಭರತ್, ವೈಭವ್ ನಮ್ಮ ಸಿನಿಮಾಟೋಗ್ರಾಫರ್, ಅಸಿಸ್ಟೆಂಟ್ ಸಿನಿಮಾಟೋಗ್ರಾಫರ್ ಅವರು. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಜನ ಕೂಡ, ಯಾಕಂದ್ರೆ ಪ್ರತಿ ಸಲ ಹೇಳ್ತೀನಿ, ಅನ್ಸಂಗ್ ಹೀರೋಸ್ ಅಂತ ಒಂದು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಕರೆದಿರೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರೇ. ಸಿನಿಮಾ ಸ್ಟಾರ್ಟ್ ಆಗಿದ್ದ ಮುಂಚೆಯಿಂದನೂ ಸ್ಟಾರ್ಟ್ ಆಗಿ ಸಿನಿಮಾ ಮುಗಿದ ಮೇಲೆ ಕೂಡ ಕೆಲಸ ಮಾಡ್ತಾನೆ ಇರ್ತಾರೆ. ಅದು ಕೊನೆ ಆಗೋದೇ ಇಲ್ಲ. ಸೊ ನಿಮಗೆ ಎಷ್ಟು ಸಲ ನಾನು ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೆ. ಇವ್ರು ಬೆನ್ ಬಾ ಬೆನ್ ಬಾಪಾ. ಸೊ ಯಾರಾದ್ರೂ ಏನಾದ್ರೂ ಒಂದ್ ಮಾತು ಹೇಳಂಗಿದ್ರೆ ಹೇಳಿ, ಇಲ್ಲಾಂದ್ರೆ ಯಾರು ಮಾತಾಡ್ತೀರಾ?
ಟೈಮ್ ಇಲ್ಲ, ಬೇಗ 2 ನಿಮಿಷ ಮಾತಾಡ್ಬೇಕು. ಬೆನ್ ಅವರೇ ಮಾತಾಡ್ತಾರೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಫ್ ದ ಮೂವಿ. ಫಸ್ಟ್ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಈ ಕಡೆ ಕ್ಯಾಮ್ರಾ. ಸರ್ ಅದು ಬಿಟ್ಟು ನನ್ನ ಸರ್ ರೆಫರ್ ಮಾಡಿದ್ರು ರತನ್ ಸರ್ ಮತ್ತು ಕೇಳಿದ್ರು. ಆಮೇಲೆ ಥ್ಯಾಂಕ್ ಯು ಸೋ ಮಚ್. ಓವರ್ ಆಫ್ ಥ್ಯಾಂಕ್ಸ್ ಆಗುತ್ತೆ, ಬಟ್ ಐ ರಿಯಲಿ ವಾಂಟೆಡ್ ಟು ಪ್ಲೀಸ್ ಕಮ್ ಅಂಡ್ ವಾಚ್ ದಿಸ್ ಫಿಲ್ಮ್. ಇಟ್ ಇಸ್ ತುಂಬ ಚೆನ್ನಾಗಿ ಬಂದಿದೆ, ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಆನ್ ಬಿಹಾಫ್ ಆಫ್ ಎವ್ರಿವನ್ ನಾನೇ ಹೇಳ್ಬಿಡ್ತೀನಿ, ನಮ್ಮ ಟೀಮಲ್ಲಿ ಒಂದು ಕಲ್ಚರ್ ಇದೆ. ಏನಂತ ಹೇಳಿದ್ರೆ, ರತನ್ ನನ್ನ ಆತ್ಮೀಯ ಗೆಳೆಯರು, ಇವ್ರನ್ನ ರೆಫರ್ ಮಾಡಿದ್ರು, ಬನ್ನಿ ಕೆಲಸ ಮಾಡೋಣ ಅಂದೆ. ಇವ್ನು ತುಂಬಾ ಆತ್ಮೀಯ ಆದ, ಇವನು ಅದಿತಿನ ರೆಫರ್ ಮಾಡ್ದ, ಅದಿತಿನ ಬನ್ನಿ ಕೆಲಸ ಮಾಡೋಣ ಅಂತ ಹೇಳಿದೆ. ಹಂಗೆ ಆ ಭಾವಿಕಾ ನನ್ನ ಫ್ರೆಂಡ್ ಇದ್ರು, ಅವ್ರನ್ನ ಬನ್ನಿ ಕೆಲಸ ಮಾಡೋಣ ಅಂತ ಹೇಳಿದೆ. ಈ ತರ ಒಂದು ಟೀಮ್ ಕಟ್ಟೋದ್ರಲ್ಲಿ ಬಹಳ ಖುಷಿ ಆಗುತ್ತೆ. ಸೊ ನೀವುಗಳಿಲ್ಲ ಅಂದ್ರೆ ನಾನಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್ ಟೀಮ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ಟೇಜ್ ಪ್ಲೀಸ್. ಸೊ ಇತ್ತೀಚಿನ ಸಿನಿಮಾಗಳು ನೀವು ನೋಡ್ತಿರ್ಬಹುದು, ಕಾಜಲ್ ತುಂಬಾ ಚೆನ್ನಾಗಿ ಮಿಂಚ್ತಾ ಇದ್ದಾರೆ. ಸೊ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿಯಲ್ಲಿ ಹಳ್ಳಿ ಹಕ್ಕಿಯಾಗಿ ಕಾಣಿಸ್ಕೊಂಡಿದ್ದೀರಿ, ಹೇಗೆ ಅನಿಸ್ತು ಸಿನಿಮಾ ಬಗ್ಗೆ? ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ತುಂಬ ಬಿಸಿ ಸ್ಕೆಡ್ಯೂಲ್ ಇದೆ ಅಂತ ಗೊತ್ತಾಯಿತು, ಬಟ್ ಆದರೂ ಬಂದಿದ್ದೀರಾ ನಮ್ಮ ಸಿನಿಮಾಗೋಸ್ಕರ. ಥ್ಯಾಂಕ್ ಯು. ಆ್ಯಂಡ್ ಫಸ್ಟ್ ಥ್ಯಾಂಕ್ಸ್ ಐ ಥಿಂಕ್ ನಮ್ಮ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಸರ್ಗೆ ಹೇಳಲೇಬೇಕು. ಬಿಕಾಸ್ ನಾವು ಅವ್ರನ್ನ ಟ್ರೇಲರ್ ಲಾಂಚ್ಗೆ ಇನ್ವೈಟ್ ಮಾಡಿದಾಗ ಅವ್ರು ನಮ್ಮನ್ನ ಗ್ರೀಟ್ ಮಾಡೋ ರೀತಿ, ನಮ್ಮನ್ನಾಗಲಿ ನಮ್ಮ ಸಿನಿಮಾಗಾಗಲಿ ತುಂಬ ಖುಷಿ ಆಯಿತು. ಮತ್ತು ಅವರು ಒಂದೇ ಮಾತಲ್ಲಿ ಪ್ರೆಸೆಂಟ್ ಮಾಡ್ಬೋದಾ ಸರ್ ಅಂತ ಸರ್ ಒಂದ್ಸಲ ಕೇಳುವಾಗ ತಕ್ಷಣ ಒಪ್ಕೊಂಡಿದ್ರು. ಸೊ ಟುಡೇ ಈ ಸ್ಟ್ಯಾಂಡಿಂಗ್ ಆಸ್ ಅ ಬ್ಯಾಕ್ ಬೋನ್ ಫಾರ್ ಅ ಫಿಲ್ಮ್ ವಿಚ್ ಇಸ್ ಅ ಹ್ಯೂಜ್ ಡೀಲ್ ಫಾರ್ ಮೀ, ಫಾರ್ ಆಲ್ ಆಫ್ ಅಸ್. ಬಿಕಾಸ್ ತುಂಬ ಸಲ ಏನಾಗುತ್ತೆ, ಸಣ್ಣ ಸಿನಿಮಾ ಅಂತ ಅದು ನೆಗ್ಲೆಕ್ಟ್ ಆಗಿಬಿಡುತ್ತೆ, ಜಾಸ್ತಿ ಜನರಿಗೆ ತಲುಪಕ್ಕಾಗಲ್ಲ. ಬಟ್ ಈ ಥರ ಒಂದು ದೊಡ್ಡ ಹೆಸರು ಅದಕ್ಕೆ ಜಾಯ್ನ್ ಆಗುವಾಗ ಇನ್ನಷ್ಟು ಕಣ್ಗಳು ನಮ್ಮ ಸಿನಿಮಾ ಕಡೆ ನೋಡ್ತಾರೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಶ್ರೀಮುರಳಿ ಸರ್. ಆ್ಯಂಡ್ ಕಮಿಂಗ್ ಟು ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ, ಈ ಸಿನಿಮಾ ನನಗೆ ಅರೌಂಡ್ 2 years ಮುಂಚೆ ಮೈಸೂರು ನರೇಶನ್ ಕೊಟ್ಟಿದ್ರು. ಸೊ ನನ್ನ ಫಸ್ಟ್ ಥಾಟ್ ವಾಸ್, ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ ಈ ಥರ ಕಥೆ, ನಾನಂತೂ ಕೇಳಿರಲಿಲ್ಲ. ಆ್ಯಂಡ್ ನನಗೆ ನನ್ನ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ತುಂಬ ಸಾಫ್ಟ್, ಸೆನ್ಸಿಬಲ್, ಮೆಚ್ಯೂರ್ಡ್ ಆ ಥರ. ಮತ್ತು ನಾನು ಮುಂಚೆ ಮಾಡಿರೋ ಸಿನಿಮಾಯಿಂದ ತುಂಬ ಡಿಫ್ರೆಂಟ್ ಅಂತ ಅನಿಸ್ತು. ಮುಂಚೆ ಮಾಡೋ ಸಿನಿಮಾದಲ್ಲಿ ತುಂಬ ಲೌಡಾಗಿ, ಲೈಕ್ ಪೆಪ್ಪೆಯಲ್ಲಿ ತುಂಬ ಲೌಡಾಗಿತ್ತು, KTM ಅಲ್ಲಿ ಬೇರೆ ಥರ ಇತ್ತು. ಬಟ್ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿಯಲ್ಲಿ ತುಂಬ ಸೈಲೆಂಟಾಗಿ ಅವರು ಏನು ಯೋಚನೆ ಮಾಡ್ತಾರೆ ಅದು ಯಾರಿಗೂ ಗೊತ್ತೇ ಆಗಲ್ಲ, ಯಾಕಂದರೆ ಅವರು ಎಲ್ಲದನ್ನೂ ಮನಸ್ಸಲ್ಲೇ ಇಟ್ಕೋತಾರೆ. ಸೊ ತುಂಬ ಖುಷಿ ಆಯಿತು ಈ ಕ್ಯಾರೆಕ್ಟರ್ ನಿಭಾಯಿಸೋಕ್ಕೆ. ಮೈ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸೀಯಿಂಗ್ ಕವಿತಾ ಇನ್ ಮೀ. ಆ್ಯಂಡ್ ಇಟ್ಸ್ ಅ ಗ್ರೇಟ್ ಕಾನ್ಸೆಪ್ಟ್. You directing, acting and producing, I'm sure it was not an easy job. ಬಟ್ ಇನ್ನೊಂದು ವಿಷಯ ಏನು ಇಷ್ಟ ಆಯ್ತಂದರೆ, ನಿಮ್ಮ ಕ್ಯಾರೆಕ್ಟರ್ನ ನೀವು ಅಯ್ಯೋ ಪಾಪ ನನಗೆ ಎಲ್ಲರೂ ಪಾಪ ಅಂತ ಆ ಥರ ಟ್ರೀಟ್ ಮಾಡಬೇಕು ಅಂತ ತೋರಿಸಿಲ್ಲ. ಯು ಹ್ಯಾವ್ ಶೋನ್ ಇಟ್ ವೆರಿ ಪಾಸಿಟಿವ್ಲಿ ಆ್ಯಂಡ್ ವೆರಿ ಲೈಕ್ ಅ ನಾರ್ಮಲ್ ಪರ್ಸನ್. ಆ್ಯಂಡ್ ಅದನ್ನ ತುಂಬ ನಾರ್ಮಲ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ. ಐ ಥಿಂಕ್ ವಿ ಹ್ಯಾವ್ ಅಚೀವ್ಡ್ ಇಟ್. ಐ ರಿಯಲಿ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ವರ್ಕಿಂಗ್ ವಿತ್ ರವಿ ಸರ್, ವೀಣಾ ಮ್ಯಾಮ್, ಜಹಾಂಗೀರ್ ಸರ್, ನಾನು ಎಷ್ಟು ಸಲ ಒಂದ್ಸಲ ರಿಹರ್ಸಲ್ ಮಾಡೋಣ ಅಂದಾಗ ಒಂದ್ಸಲನೂ ಇಲ್ಲ ಅಂದಿಲ್ಲ. ಆ್ಯಂಡ್ ಕಂಪ್ಲೀಟ್ ಸಪೋರ್ಟ್ ಆಗಿದ್ರು. ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ಕಟ್ ಆದ್ರೂ ಅವರು ಏನೋ ಪ್ರಾಬ್ಲಮ್, ಐ ಹೋಪ್ ಯು ಡಿಡ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ಇಟ್. ಆ್ಯಂಡ್ ಕಂಪ್ಲೀಟ್ ಸಪೋರ್ಟ್ ಆಗಿದ್ರು. ಸೊ ಆ್ಯಂಡ್ ದ ಎಂಟೈರ್ ಟೀಮ್ ಆಫ್ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ, ಐ ಆಮ್ ಸಾರಿ ಐ ಕಾಂಟ್ ಮೆನ್ಷನ್ ಎವ್ರಿ ಒನ್, ಬಟ್ ಎಲ್ರಿಗೂ ಇಟ್ ವುಡ್ ಹ್ಯಾವ್ ನಾಟ್ ಬಿನ್ ಪಾಸಿಬಲ್ ವಿದೌಟ್ even a single person you will andre. So thank you so much everyone. This shoot experience na tumba fun agi, ತುಂಬ ಖುಷಿಯಾಗಿ ಮಾಡಿಕೊಟ್ಟಿದ್ದೀರಾ. ಐ ಥಿಂಕ್ ದಿಸ್ ಇಸ್ ದ ಮೋಸ್ಟ್ ಫನ್ ಐ ಹ್ಯಾಡ್ ಆನ್ ಸೆಟ್. ಸೊ ಥ್ಯಾಂಕ್ ಯು ಆಲ್ ಮೈ 5 ವಂಡರ್ಫುಲ್ ವುಮೆನ್, ರಮ್ಯಾ, ಭಾವಿಕಾ, ಸಾರಿ ಸ್ವಲ್ಪ ಬಯಸ್ಡ್ ಆಗಿದ್ದೀನಿ, ಆಂಚಲ್, ಹೇಮಾ. ಅಂದರೆ ನಾನು ಇಷ್ಟು ಜನ ಹೆಣ್ಮಕ್ಳು ಬಿಹೈಂಡ್ ದ ಕ್ಯಾಮ್ರಾ ನಾನು ಯಾವ ಸೆಟ್ಟಲ್ಲೂ ನೋಡಿಲ್ಲ, ಅದಕ್ಕೆ ನಾನು ಪದೇ ಇದು ಹೇಳ್ತಾ ಇರ್ತೀನಿ. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಆಲ್ ವಂಡರ್ಫುಲ್ ಟ್ಯಾಲೆಂಟೆಡ್ ವುಮೆನ್, ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಆಲ್ ಆಫ್ ಯು. ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಆರ್ಟ್, ಮ್ಯೂಸಿಕ್, ನ್ಯೂ ಸಿಂಗರ್ಸ್, ನಾವು ಇಲ್ಲಿ ಕೂರುವಾಗಲೇ ಯು ಗೈಸ್ ಆರ್ ಸೋ ಡ್ಯಾಮ್ ಗುಡ್. ಮೈ ಗಾಡ್, ಐ ವಿಶ್ ಐ ಹ್ಯಾಡ್ ಅಟ್ ಲೀಸ್ಟ್ 1% ಆಫ್ ಟ್ಯಾಲೆಂಟ್ ದಟ್ ಯು ಹ್ಯಾವ್ ಇನ್ ಸಿಂಗಿಂಗ್. ಸೊ ಯಾ, ಥ್ಯಾಂಕ್ ಯು ಸೊ ಮಚ್. ಐ ರಿಯಲಿ ಹೋಪ್ ನಿಮ್ಗೆಲ್ರಿಗೂ ನಮ್ಮ ಟ್ರೇಲರ್ ಇಷ್ಟ ಆಗಿದೆ ಅಂತ. ಸೊ October 24 ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ನಿಮ್ಮ ಹತ್ರದ ಚಿತ್ರಮಂದಿರದಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಜೇಶ್.
ಇಷ್ಟೆಲ್ಲ ಸವಾಲು